ಇವಳು ವರ್ತನೆನೇ ಅರ್ಥ ಆಗ್ತಿಲ್ಲ. ಹೋಗರ ಅಥವಾ ಅಮಾಯಕತೆನಾ? ಎರಡೂ ಅಲ್ಲಮ್ಮ. ನೀವಿಷ್ಟು ಕೋಪ ಮಾಡ್ಕೋತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಇನ್ಯಾವತ್ತೂ ಹೇಳ್ದೆ ಹೋಗಲ್ಲಮ್ಮ. ಇದೊಂದ್ಸಲ ಕ್ಷಮಿಸ್ಬಿಡಿ. ಏನ್ ಚಿನ್ನಮ್ಮ, ಏನ್ ಮಾಡೋಣ? ಇವಳು ಮನೇಲಿ ಇದ್ರೂ ಇಲ್ದೆ ಹೋದ್ರು ನನಗೇನಂತ ದೊಡ್ಡ ವ್ಯತ್ಯಾಸ ಇರೋಲ್ಲ. ನಿನ್ನಿಷ್ಟಾತೆ, ನಿನಗ್ ಬೇಡ ಅನ್ಸಿದ್ರೆ ಕಳಿಸ್ಬಿಡು. ನಾನೇ ಅಲ್ಲ, ಯಾರು ಕೂಡ ಅಡ್ಡ ಬರೋದಿಲ್ಲ. ವಾಗ್ದೇವಿ, ನಿನ್ನ ಅಭಿಪ್ರಾಯನ ಮಾತ್ರ ನೀನ್ ಹೇಳು. ಅದನ್ ಬಿಟ್ಟು ಅತ್ತೆ ಜೊತೆಗೆ ನೀನ್ಯಾಕೆ ಧ್ವನಿ ಸೇರಿಸ್ತಾ ಇದ್ಯಾ? ನಾನು ಹೇಳಿದ್ದು ನನ್ನ ಅಭಿಪ್ರಾಯನೇ. ನಿಮಗದು ಅರ್ಥ ಆಗ್ಲಿಲ್ಲ ಅಂದ್ರೆ ಅದು ನನ್ನ ಪ್ರಾಬ್ಲಮ್ ಅಲ್ಲ. ನೀವ್ ಹೇಳಿ ಅತ್ತೆ. ಈ ಹುಡುಗಿಗೆ ಸ್ವಲ್ಪ ಶಿಸ್ತು ಕಡಿಮೆನೇ ಆದ್ರೂ ಪದ್ಧತಿಗಳೆಲ್ಲ ಚೆನ್ನಾಗೇ ಗೊತ್ತು. ಅದಕ್ಕೆ ಸ್ವಲ್ಪ ದಿನ ಅವಕಾಶ ಕೊಡೋಣ. ಆಮೇಲೆ ಕೂಡ ಬದಲಾಗ್ಲಿಲ್ಲ ಅಂದ್ರೆ ನಾನಿದ್ರೂ ಇಲ್ದೇ ಇದ್ರೂ ಹೊರಗಡೆ ಹಾಕ್ತಾ ಇರೋ. ಅದನ್ನ ನಾನು ಪ್ರತ್ಯೇಕವಾಗಿ ಹೇಳ್ಬೇಕಾತೆ? ನಿಂತ್ಕೋ. ಏನ್ ಮಾಡ್ತಾ ಇದೀಯಾ? ರಂಗೋಲಿ ಹಾಕ್ತಾ ಇದ್ದೆ ಅಮ್ಮ. ಅದು ಕಾಣಿಸ್ತಾ ಇದೆ. ನೀನು ಬಂದಿರೋದು ಮಗು ಲಾಲನೆ ಪಾಲನೆ ನೋಡ್ಕೊಳ್ಳೋದಿಕ್ಕೆ. ಅದನ್ ಬಿಟ್ಟು ಈ ಥರದ ಕೆಲಸಗಳನ್ನೆಲ್ಲ ನೀನು ಮಾಡಬಾರ್ದು. ಅದು ಬೆಳಗ್ಗೆ ಇನ್ನೇನ್ ಕೆಲಸ ಇರ್ಲಿಲ್ಲ, ಫ್ರೀ ಆಗಿದ್ದೀನಲ್ಲ ಅಂತ ರಂಗೋಲಿ ಹಾಕ್ತಾ ಇದ್ದೆ ಅಷ್ಟೇ. ಇದು ನಿನ್ನ ಮನೆ ಅಲ್ದೇ ಇದ್ಮೇಲೆ, ನೀನ್ ಈ ಮನೆಗೆ ಏನು ಇಲ್ಲ ಅಂದ್ಮೇಲೆ ಹೇಗೆ ಜವಾಬ್ದಾರಿ ತಗೋತೀಯಾ? ಇಂತಹ ಕೆಲಸಗಳನ್ನ ಯಾಕೆ ಮಾಡ್ತಾ ಇದೀಯಾ? ಇದು ನಿನ್ನ ತಪ್ಪಲ್ಲ, ನಮ್ಮ ಚಿನ್ನಮ್ಮನ ತಪ್ಪು. ಒಬ್ಬ ವ್ಯಕ್ತಿನ ಕೆಲಸಕ್ಕೋಸ್ಕರ ಕರ್ಕೊಂಡು ಬಂದ್ರೆ ಸರಿಯಾಗಿ ನೋಡ್ಕೋಬೇಕು ಅಲ್ವಾ? ನಾನು ಮಾಡಿರೋ ತಪ್ಪು ಕೂಡ ಅದೇ ಅತ್ತೆ. ಆ ತಪ್ಪನ್ನ ಹೇಗೆ ಸರಿ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಚಿನ್ನಮ್ಮ. ಏಯ್ ಭಾಷಿಣಿ, ಆ ರಂಗೋಲಿ ಬಟ್ಲನ್ನ ನಮ್ ಚಿನ್ನಮ್ಮನ್ ಕೊಡು. ಅದು ನನಗ್ಯಾಕತ್ತೆ? ಯಾಕ? ಈ ಮನೆಗೆ ಮೊದಲನೇ ಮುತ್ತೈದೆ ನೀನು. ದೊಡ್ಡೋಳು ನೀನೇ ಆಗಿರೋದಕ್ಕೆ ಇನ್ನು ಮೇಲಿಂದ ಈ ಮನೆಯಲ್ಲಿ ಸಮಾರಂಭ ಆದ್ರೂ, ರಂಗೋಲಿ ಆದ್ರೂ, ಪೂಜೆ ಆದ್ರೂ, ಏನೇ ಆದ್ರೂ ನೀನೇ ಮಾಡ್ಬೇಕು. ನಿನ್ನ ಕೈಯಾರೇನೆ ನಡಿಬೇಕು. ಅಂದ್ರೆ ಈಗ ರಂಗೋಲಿ ನಾನ್ ಹಾಕ್ಬೇಕಾ? ಹೌದು, ಅದನ್ನೇ ಅಲ್ವಾ ನಾನು ಹೇಳ್ತಾ ಇರೋದು. ಊರು ತಿರುಗೋದು ಚೆನ್ನಾಗಿ ಅಭ್ಯಾಸ ಆಗಿ ಸಂಪ್ರದಾಯಗಳನ್ನ ಮರ್ತೋಗಿದ್ಯಾ ಅನ್ಸುತ್ತೆ. ಹಾಗಲ್ಲ ಅತ್ತೆ, ಅದು ರಂಗೋಲಿ ಹಾಕಿ ತುಂಬಾ ದಿನ ಆಯ್ತಲ್ಲ, ರಂಗೋಲಿ ಸರಿಯಾಗಿ ಬರುತ್ತೋ ಇಲ್ವೋ ಅಂತ. ಹೇಗ್ ಬರುತ್ತೋ ಹಾಗ ಹಾಕು. ಇವಾಗೇನು ರಂಗೋಲಿ ಸ್ಪರ್ಧೆ ನಡೀತಾ ಇದೆಯಾ ಇಲ್ಲಿ? ಏ ಹುಡ್ಗಿ, ಆ ರಂಗೋಲಿ ಬಟ್ಲು ಕೊಡು. ಹೋಗ್ಲಿ, ಅತ್ತೆಗೆ ನಾ ಸಹಾಯ ಮಾಡ್ಲಾಜ್ಜಿ? ನೀನೇ ಅಲ್ಲ, ಯಾರು ಕೂಡ ಒಂದು ಚುಕ್ಕಿ ಕೂಡ ಇಡೋದಕ್ಕೆ ಅವಕಾಶ ಇಲ್ಲ. ಹೋಗು ಚಿನ್ನಮ್ಮ. ಏನ್ ಯೋಚನೆ ಮಾಡ್ತಿದ್ಯಾ?
ಯಾವ ರಂಗೋಲಿ ಬಿಡ್ಬೇಕು ಅಂತ ಯೋಚನೆ ಮಾಡ್ತಾವ್ರೇನೋ. ಅತ್ತೆ ಅವ್ರೆ, ನಮ್ಮ ವಾಗ್ದೇವಿಗೆ ಗಿಳಿ ರಂಗೋಲಿ ಹಾಕೋದಂದ್ರೆ ತುಂಬಾ ಇಷ್ಟ. ಅದನ್ನೇ ಹಾಕ್ತಾಳೆ. ಬಾಯಿ ಮುಚ್ಕೊಂಡಿರೋಕ್ಕಾಗಲ್ವೋ? ಕೆಲವು ವಿಷಯಗಳನ್ನ ಬೇರೆ ಬೇರೆಯಾಗಿ ಹೇಳ್ಬೇಕೇನೋ ಚಿನ್ನಮ್ಮ. ಅದೇ ವಾಗ್ದೇವಿ. ನಾನು ಅರ್ಥ ಮಾಡ್ಕೋತೀನಿ ಬಿಡು. ನಿಜಾನೇ ಚಿನ್ನಮ್ಮ, ನೀನು ಗಿಳಿ ರಂಗೋಲಿ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅಯ್ಯೋ ದೇವ್ರಿ, ಏನ್ ಮಾಡ್ಲಿ ಈಗ? ನೆಟ್ಟಿಗೆ ಚುಕ್ಕೆಗಳನ್ನ ಹಾಕೋಕ್ಕೂ ನನಗೆ ಬರಲ್ಲ. ಇನ್ನು ರಂಗೋಲಿ ನಾನು ಹೇಗೆ ಹಾಕ್ಲಿ? ಬೇಗ ಹಾಕು ಚಿನ್ನಮ್ಮ, ಇಲ್ಲ ಅಂದ್ರೆ ಒಳಗ್ ಬರ್ಬೇಕಾಗಿರೋ ಲಕ್ಷ್ಮೀ ದೇವಿ ಪಕ್ಕದ ಮನೆಗೆ ಹೋಗ್ಬಿಡ್ತಾಳೆ. ಮುದ್ಕಿ ಮಾತನ್ನ ನೋಡು, ಏನೋ ಲಕ್ಷ್ಮೀ ದೇವಿ ತುಂಬಾ ಕ್ಲೋಸ್ ಆಗಿರೋ ಹಾಗೆ ಎಲ್ಲ ಗೊತ್ತಿರೋ ತರ ಮಾತಾಡ್ತಾಳೆ. ಈ ಹೊಗೆ ಏನೋ ಕಣ್ಣುರಿತಾ ಇದೆ. ಎಲ್ಲೋ ಕಸ ಸುರ್ತಿರ್ಬೇಕು ಅನ್ಸುತ್ತೆ ಅಜ್ಜಿ. ನೀನ್ ರಂಗೋಲಿ ಹಾಕಿ. ರಾಹುಲ್ ಅವರೇ, ಹೊಗೆ ಬರ್ತಿದೆ ಅಲ್ವಾ, ನೀವು ಹೋಗಿ ಜಾಸ್ತಿ ಮಾಡಿ, ನಾನು ಹಾಕ್ತೀನಿ. ಹೋಗಿ ಹೋಗಿ. ಅಜ್ಜಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ರೀ.
ಚಿನ್ನಮ್ಮ, ಬರಲ್ಲ ಬರಲ್ಲ ಅಂತ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ಯಾ. ನಿಮ್ಮ ತಾಯಿ ಬಗ್ಗೆ ನಿಮಗೆ ಗೊತ್ತಿದ್ಯೋ ಇಲ್ವೋ, ಆದ್ರೆ ನಮ್ಮ ಚಿನ್ನಮ್ಮನ ಬಗ್ಗೆ ನನಗೆ ತುಂಬಾ ಚೆನ್ನಾಗೇ ಗೊತ್ತು. ನಡೀರಿ ನಡೀರಿ, ಬಾ ಚಿನ್ನಮ್ಮ ಬಾ. ಇವತ್ತು ರಂಗೋಲಿ ವಿಷಯದಲ್ಲೇ ಅಲ್ಲ, ನಮ್ಮ ಕುಟುಂಬಕ್ಕೆ ಯಾವುದೇ ಚಿಕ್ಕ ಕಷ್ಟ ಬಂದ್ರೂ ಸಹಾಯ ಮಾಡೋದಕ್ಕೆ ಸರ್ಸು ಸಿದ್ಧವಾಗಿರ್ತಾಳೆ ಅಂತ ಯಾವಾಗ್ಲೂ ಅದನ್ನ ನಿರೂಪಿಸ್ತಾನೇ ಇರ್ತಾಳೆ. ಆದ್ರೆ ನಿಮ್ಮಮ್ಮನ ಮನ್ಸಲ್ಲಿ ಇನ್ನೂ ಕೋಪ ಯಾಕೆ ಉಳ್ಕೊಂಡಿದ್ಯೋ ಅದೇ ಅರ್ಥ ಆಗ್ತಾ ಇಲ್ಲ. ಸಿಂಪಲ್ ಡ್ಯಾಡ್, ಮೇಡಮ್ ತಮ್ಮ ಮನ್ಸಲ್ಲಿ ಹಳೆದನ್ನ ಬಿಟ್ರೆ ಯಾವುದನ್ನು ಸ್ಟೋರ್ ಮಾಡ್ಕೋತಿಲ್ಲ, ಪಾಸಿಟಿವ್ ವಿಷಯಗಳನ್ನ ಲೆಕ್ಕಕ್ಕೆ ತಗೋತಾ ಇಲ್ಲ. 401 ಕೋಟಿ GST ಪ್ರಾಬ್ಲಮ್ ಇಂದ ಸಾಲ್ವ್ ಮಾಡೋದು, ಶ್ಯಾಮಲ ಮಗನ್ ಜೊತೆ ನವ್ಯ ಮದುವೆ ನಡೆದಿರೋ ಹಾಗೆ ತಡೆದಿದ್ದು, ಹೊಸ ಪ್ರಾಜೆಕ್ಟ್ ನಮ್ ಕಂಪನಿಗೆ ಬಂದು ಕಷ್ಟಪಡೋದು, ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಗೆದ್ದಿದ್ದು, ಇಷ್ಟು ಒಳ್ಳೆ ಕೆಲಸಗಳ ಬಗ್ಗೆ ಮೇಡಮ್ ಒಂದ್ಸಲ ಯೋಚನೆ ಮಾಡಿದ್ರೆ ಸಾಕು ಡ್ಯಾಡ್. ನಮ್ಮ ಮನೇಲಿ ಮತ್ತೆ ಯಾವ ಪ್ರಾಬ್ಲಮೂ ಇರೋದಿಲ್ಲ. ನಿಮ್ಮ ಅಮ್ಮನ ಮೂರ್ಖತ್ವ ಗೊತ್ತಿದ್ದೆ ರಾಹುಲ್ಗೆ ಹೇಳೋದಕ್ಕೆ ಸಿದ್ಧವಾಗಿದ್ದೆ. ಆದ್ರೆ ಸರ್ಸು ಆಣೆ ಮಾಡಿಸ್ಕೊಂಡು ತಡೆದ್ಬಿಟ್ಲು. ತಾನೇ ಹೇಳ್ತೀನಿ ಅಂತ ಮಾತು ಕೊಟ್ಲು. ಇಲ್ಲ ಅಂದಿದ್ರೆ ನಾನ್ ಕಾಯ್ತಾ ಇದ್ದ ಪರಿಹಾರ ಯಾವತ್ತೂ ಸಿಗ್ತಾ ಇತ್ತು. ಆದ್ರೆ ನಾವು ಕೂಡ ಹಾಗೆ ಅಂತ ಎಷ್ಟು ದಿನ ಸೈಲೆಂಟ್ ಆಗಿರೋದು? ರಾಹುಲ್ ಬೆಳೆಸ್ಕೊಂಡಿರೋ ಪ್ರೀತಿ ಬಗ್ಗೆ ಗೊತ್ತಿದ್ದು ಕೂಡ ನಾವು ರಿಯಾಕ್ಟ್ ಆಗ್ಲಿಲ್ಲ ಅಂದ್ರೆ ಕರೆಕ್ಟ್ ಆಗಲ್ಲ ಡ್ಯಾಡ್. ರಾಹುಲ್, ನೀನ್ ಯಾವಾಗ ಬಂದೆ? ನೀವಿಬ್ರು ನನ್ನ ಬಗ್ಗೆ ಮಾತಾಡ್ಕೋಬೇಕಾದ್ರೆ ಬಂದೆ. ಏನೇನು ಮುಚ್ಚಿಡ್ದೆ ನಿಜ ಏನು ಅಂತ ಹೇಳಿದ. ಅಂದ್ರೆ ಡ್ಯಾಡ್ ಮಾತ್ ನಾನೇನು ನಾನು ಕೇಳಿಸ್ಕೊಂಡಿದ್ದು ನಿನ್ನ ಮಾತನೆ, ಡ್ಯಾಡ್ ಏನು ಹೇಳಿದ್ರು ಅಂತ. ನೀವ್ಯಾಕೆ ಸೈಲೆಂಟ್ ಆಗಿದ್ದೀರಾ ಡ್ಯಾಡ್? ಅಲ್ಲ, ನೀವು ನನ್ನ ಪ್ರೀತಿ ಬಗ್ಗೆ ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀರಾ? ಅದಾ ಏನಿಲ್ಲ ರಾಹುಲ್, ಮೇಡಮ್ ಭಾಷಣಿನ ಎಲ್ರ ಮುಂದೆ ಕೇರ್ ಟೇಕರ್ ಅಂತಂದ್ರು ಅಲ್ವಾ, ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇದ್ವಿ. ಡ್ಯಾಡ್ ಅಷ್ಟೇ ಅಲ್ವಾ? ಹೌದು ಹೌದು ಕಣೋ. ಆಲ್ರೆಡಿ ಈ ವಿಷಯನ ಮೇಡಮ್ ಹತ್ರ ಮಾತಾಡಿದ್ದೀನಿ. ಜ್ಞಾನಾಂಬಿಕಾ ಅಜ್ಜಿ ಹೋಗೋವರೆಗೂ ಈ ಸೀಕ್ರೆಟ್ನ ಹೀಗೆ ಹೋಲ್ಡ್ ಮಾಡಿ ಅಂತ ಹೇಳಿದ್ದಾರೆ. ಓ, ನಿಮ್ಮ ಅಮ್ಮನ ಹತ್ರ ಮಾತಾಡಿದ್ಯಾ? ಸರಿ ಬಿಡು. ಆದ್ರೆ ಡ್ಯಾಡ್, ನಾನು ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ. ಕೆಲವು ದಿನಗಳಿಂದ ಭಾಷಣಿ ನೋಡ್ತಾ ಇದ್ರೆ ಅವಳೇ ನನ್ನ ಸರಸು ಅಂತ ಅನಿಸ್ತಾ ಇದ್ದಾಳೆ. ತುಂಬಾ ದಿನಗಳಿಂದ ಇದೇ ವಿಷಯನ ನನಗೆ ನಂಬಿಸ್ಬೇಕು ಅಂತ ಅವಳು ಎಷ್ಟೋ ಸಲ ಟ್ರೈ ಮಾಡಿದ್ದಾಳೆ. ಆದರೆ ನಾನು ನಂಬಲಿಲ್ಲ. ಆದರೆ ಡ್ಯಾಡ್, ಈಗ ಯಾಕೋ ಗೊತ್ತಿಲ್ಲ, ಅದೇ ನಿಜಾನೇನೋ ಅಂತ ನನಗೆ ನಂಬಿಕೆ ಬರ್ತಾ ಇದೆ. ಆ ಕ್ಲಾರಿಟಿ ಬರೋ ದಿನಕ್ಕೋಸ್ಕರ ಆಸೆಯಿಂದ ಕಾಯ್ತಾ ಇದ್ದೀನಿ. ಆ ಬಾಗ್ಲಿಗೆ ಹೂ ಮಾತ್ರ ಅಲ್ಲ,
ಮಾವಿನ ಎಲೆಗಳನ್ನ ಕೂಡ ಕಟ್ಟಿ ಕೆಲವು ಬಿಡಿ ಹೂಗಳನ್ನ ಪೂಜೆಗೂ ತೆಗೆದಿಡಿ. ಅಜ್ಜಿ, ರಾಹುಲ್ ಬಾವನ್ ಹೆಂಡತಿ ಮನುಷ್ಯನ ಅಥವಾ ಸಿನಿಮಾದಲ್ಲಿ ತೋರ್ಸೋತರ ನಿನಗ್ ಬುದ್ಧಿ ಏನಾದ್ರೂ ಕಡಿಮೆ ಆಗಿದ್ಯೇನೆ? ತುಳಸಿ ಗಿಡನ ತಂದಿದ್ದ ಲಕ್ಷ್ಮೀ ದೇವಿನ ಆತ್ಮ ಅಂತಿದ್ಯಲ್ಲೇ? ಅದ್ ಹಂಗಲ್ಲ ಅಜ್ಜಿ, ಒಂದಿನ ಹಂಗ್ ಬಂದ್ ಹಿಂಗ್ ಓದ್ಲಲ್ಲ. ಈ ಸಾರಿ ಹಾಗಾಗ್ಬಾರ್ದು ಅಂತಾನೆ ಅಲ್ವಾ ಈ ಪೂಜೆ ಏರ್ಪಾಡೆಲ್ಲ. ಅಯ್ಯೋ ಮರ್ತೇ ಹೋದೆ. ಭಾಷಿಣಿ, ಅಮ್ಮ, ನಾಳೆ ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ಯಾ? ಸಿದ್ಧ ಮಾಡಿದ್ದೀನಮ್ಮ. ಏನತ್ತೆ ಇದೆಲ್ಲ? ನಾಳೆ ಅಜ್ಜಿಯವ್ರ ಹುಟ್ಟುಹಬ್ಬ ಅನ್ಸುತ್ತೆ, ಅದಕ್ಕೆ ಅನ್ನದಾನಕ್ಕೆ ಏರ್ಪಾಡ್ ಮಾಡ್ತಿದ್ದಾರೆ. ನನ್ ಹುಟ್ಟು ಹಬ್ಬಕ್ಕೆ ನಮ್ಮೂರಲ್ಲಿ ಅನ್ನದಾನ ಮಾಡ್ತೀನಿ ಹೊರತು ಇಲ್ಲಿ ಯಾಕೆ ಮಾಡ್ಲಿ? ಬಾಯ್ ಬಡ್ಕೆ. ಓ ಗಾಡ್, ಅಜ್ಜಿ ಯಾವತ್ತೋ ಒಂದಿನ ನಿಮ್ ಏಟಿಗೆ ನನ್ ಶೋಲ್ಡರ್ ಕಿತ್ತು ಕೆಳಗ್ ಬೀಳುತ್ತೆ. ಆವಾಗ ನಮ್ ಚಿನ್ನಮ್ಮ ಬಂಗಾರದಿಂದ ಹೊಸ್ತನ ಮಾಡಿಸ್ತಾಳೆ ಬಿಡೆ. ಬಂಗಾರ ಯಾಕಜ್ಜಿ? ನಮ್ ವನಜ ಮಾಡೋ ಕೆಲ್ಸಕ್ಕೆ ಹೇಳೋ ಮಾತುಗಳಿಗೆ ಮೇಡಮ್ ವಜ್ರದ ಬೇಕಾದ್ರೂ ಮಾಡಿಸ್ತಾರೆ. ಕರೆಕ್ಟ್ ಅಲ್ವಾ ವನಜ? ಅದೆಲ್ಲ ಸರಿ, ಆದ್ರೆ ಈ ಏರ್ಪಾಡೆಲ್ಲ ಯಾಕತ್ತೆ? ಏನಿಲ್ಲ ಚಿನ್ನಮ್ಮ, ನಾಳೆ ನಿನ್ ಚಿಕ್ಕ ಸೊಸೆಗೆ ಮಡ್ಲಕ್ಕಿ ತುಂಬಿ ಮುತ್ತೈದ್ರ ಹತ್ರ ಬಾಗಿನ ಕೊಡಿಸ್ತೀನಿ. ಇವಾಗ ಹೇಗ್ ತಪ್ಪಿಸ್ಕೋತಾಳೆ ನೋಡೋಣ ವನಜಕ್ಕ. ಸಡನ್ ಆಗಿ ಮಡ್ಲಕ್ಕಿ ಬಾಗಿನ ಎಲ್ಲ ಯಾಕತ್ತೆ? ಅದೇನೋ ಬಾಂಬ್ ಇಡ್ತಾ ಇರೋ ತರ ಯಾಕೆ ಹಾಗೆ ಮಾತಾಡ್ತಾ ಇದ್ಯಾ? ಅದು ಅತ್ತೆ, ಈ ಸಮ್ಮರ್ ಅಲ್ಲಿ ಬಾಗಿನ ವ್ರತ ಅಂದ್ರೆ ತುಂಬಾ ಕಷ್ಟ ಆಗುತ್ತಲ್ವಾ? ಬಾಡಿ ಪೂರ್ತಿ ಡಿಹೈಡ್ರೇಟ್ ಆಗಿ ಆಯಾಸ ಆಗುತ್ತೆ. ಮಾಡ್ಲೇಬೇಕು ಅಂದ್ರೆ 3 ತಿಂಗಳಾದ್ಮೇಲೆ ವಾತಾವರಣ ಎಲ್ಲ ಸರಿ ಹೋದ್ಮೇಲೆ ಮಾಡಿಸ್ತೀನಿ. ಈಗ ನನಗಷ್ಟು ಟೈಮು ಇಲ್ಲ, ತಾಳ್ಮೆನೂ ಇಲ್ಲ ಅತ್ತೆ. ಏನ್ ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ? ನಮ್ಮ ಸಂಪ್ರದಾಯನ ಗೌರವಿಸೋ ತಾಳ್ಮೆ ಇಲ್ವಾ ನಿನಗೆ? ಪೂಜೆ ಮಾಡೋದಕ್ಕೆ ಸಮಯ ಇಲ್ವಾ ನಿನ್ನ ಹತ್ರ? ಕಣ್ಣು ಹೋಗುತ್ತೆ ಹೀಗೆ ಮಾತಾಡ್ತಿದ್ರೆ. ಮೊದಲು ತಪ್ಪಾಯ್ತು ಅಂತ ಕೇಳ್ಕೊಳೆ. ಕರ್ಮಕೊಂಡು ನನಗಿಷ್ಟ ಇಲ್ಲ ಅಂತ ಈ ಮಾತನ್ನ ಹೇಳ್ತಾ ಇಲ್ಲ ಅತ್ತೆ. ಇದಕ್ಕೆ ಮುಂಚೆ ಆದಂತ ಅನುಭವದಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ನೀನ್ ಹೇಳ್ತಾ ಇರೋದು ಅನುಭವನ ನೆನಪಿಸ್ಕೊಂಡಲ್ಲ, ಅಹಂ ಅಡ್ಡ ಬಂದು ಬೇಡ ಅಂತಿದ್ಯಾ. ಏನು ಅಹಮ್ಮ? ಹೌದು, ಅಹಮ್ಮೆ. 3 ತಿಂಗಳ ನಂತರ ಅಂದ್ರೆ ಹೇಗೂ ನಾನು ಈ ಮನೇಲಿ ಇರೋದಿಲ್ಲ. ನಿನಗೆ ಹೇಳೋರು ಕೇಳೋರು ಯಾರು ಇರಲ್ಲ. ಅವಾಗ ನಿನ್ನ ಸೊಸೆನ ಮನೆ ಕರೆಯೋ ಕೆಲ್ಸ ತಪ್ಪುತ್ತೆ ಅಂತ ತಾನೆ ನಿನ್ನ ಆಲೋಚನೆ. ಹಾಗಂತ ನಾನು ಹೇಳಿದ್ನ? ಯಾಕತ್ತೆ? ನಾನು ಏನ್ ಹೇಳ್ದೆ ಹೋದ್ರು ನೀವೇ ಯಾಕೆ ಊಹೆ ಮಾಡ್ಕೊಳ್ತೀರಾ? ಊಹೆ ಏನು ವಾಗ್ದೇವಿ? ಅತ್ತೆಯವ್ರು ಹೇಳಿದ್ ನಿಜಾನೂ ಅಲ್ವಾ ಅಂತ ಹೇಳಿದ್ರೆ ಸರಿ ಹೋಗುತ್ತಲ್ವಾ? ಅತ್ತೆಯವ್ರೆ, ಏನಂತೀರ ನೀವು? ನೀವು ಸ್ವಲ್ಪ ಸುಮ್ನೆ ಇರ್ತೀರಾ? ನಾನು ಅತ್ತೆ ಜೊತೆ ಮಾತಾಡ್ತಾ ಇದ್ದೀನಿ. ಅಂದ್ರೆ ನೀನ್ ಯಾಕೋ ಕಷ್ಟ ಪಡ್ತಾ ಇದೆಯಲ್ವಾ, ಮಾತಲ್ಲೇ ಸಹಾಯ ಮಾಡೋಣ ಅಂತ. ನೀವು ಮಧ್ಯದಲ್ಲಿ ತಲೆ ಹಾಕ್ತಾ ಇದ್ರೆ ಅಷ್ಟೇ ಸಾಕು. ಅದಕ್ಕಿಂತ ನಿಮ್ಮಿಂದ ಯಾವ ಸಹಾಯನೂ ಬೇಕಾಗಿಲ್ಲ. ಹಾಗಲ್ಲತ್ತೆ, ನಿಮ್ಗಿಷ್ಟ ಬಂದಷ್ಟು ದಿವಸ ಮನೇಲಿರಿ. ಆದ್ರೆ ಈ ಪೂಜೆ, ಈ ವ್ರತ ಇದೆಲ್ಲ ಈಗ ಬೇಡ ಅತ್ತೆ. ಬೇಡ ಅಂದ್ರೆ ನಾನ್ ನಿಲ್ಲಿಸ್ಬೇಕಾ? ಆದ್ರೂ ನೀನೇ ನನಗ್ ಹೇಳೋದು. ನಾನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ನಿಲ್ಲಿಸೋ ಧೈರ್ಯ ಇದ್ರೆ ಅಡ್ಡ ಬಾ. ಆಮೇಲೆ ಏನು ಮಾಡ್ಬೇಕು ಅಂತ ನನಗ್ ಚೆನ್ನಾಗೆ ಗೊತ್ತಿದೆ. ಹಾಗಲ್ಲತ್ತೆ, ಅವಳಿಗೆ ಇಲ್ಲಿರೋದಕ್ಕಿಂತ ಅವಳ ತವರು ಮನೇಲಿರೋದೇ ತುಂಬಾ ಇಷ್ಟ. ಅದಕ್ಕೆ ಮಾತುಗಳನ್ನ ಕರೆಯೋದು, ತೊಂದರೆ ಕೊಡೋದು ಬೇಡ ಅಂತ. ನೀನ್ ಇಲ್ದೇ ಇದ್ದಾಗ ಬಂದ್ಲು, ನೀನ್ ಬಂದ ತಕ್ಷಣ ಹೋದ್ಲು. ಸಮಸ್ಯೆ ಏನು ಅಂತ ನನಗ್ ಚೆನ್ನಾಗಿ ಅರ್ಥ ಆಗೋಯ್ತು. ಈ ಸಲ ಹಾಗಾಗಲ್ಲ, ಆಗೋದಕ್ ನಾನು ಬಿಡೋದೂ ಇಲ್ಲ. ಲೋ ರಾಹುಲ್, ಏನಾಗಿದ್ಯಾ ನಿನಗೆ? ನಾವು ಮಾತಾಡ್ತಿರೋದು ಯಾರೋ ಗೊತ್ತಿಲ್ದಿರೋ ಹುಡುಗಿ ಬಗ್ಗೆ ಅಲ್ಲ, ನಿನ್ನ ಹೆಂಡತಿ ಬಗ್ಗೆ, ಅವಳು ಮಾಡಬೇಕಾಗಿರೋ ಪೂಜೆ ಬಗ್ಗೆ. ಅರ್ಥ ಆಯ್ತು ಅಜ್ಜಿ. ಅರ್ಥ ಆಗೋದು ಅಂದ್ರೇನು? ಇಷ್ಟು ಅಮಾಯಕನಾಗಿ ಮಾತಾಡ್ತಿದ್ಯಲ್ಲ. ಅಮಾಯಕತ್ವ ಅನ್ನೋದಕ್ಕಿಂತ ಮಕ್ಕಳಿಗೆ ಚಿಕ್ಕಂದಿನಿಂದಲೂ ಅಮ್ಮ ಅಂದ್ರೆ ಭಯ ಅತ್ತೆ ಅವ್ರೆ.
ತಾಯಿನೂ ಕೂಡ ಭಯ ಪಡಿಸೋ ಅಜ್ಜಿಯಾಗಿ ಹೇಳ್ತಾ ಇದ್ದೀನಿ. ನಾಳೆ ನಿನ್ನ ಹೆಂಡತಿನ ಕರ್ಕೊಂಡು ಬರೋ ಜವಾಬ್ದಾರಿ ನಿನ್ನ ತಾಯಿ ಜೊತೆಗೆ ನಿಂದು ಕೂಡ.